ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880-300-300. ಅಟಿಕಾ ಗೋಲ್ಡ್ ಕಂಪನಿ. ಮೊಕದ್ದಮೆ 135/26 ಪ್ರಕರಣವನ್ನು ದಾಖಲಿಸಿರುವುದು ತಿಳಿದು ಬಂದಿರುತ್ತದೆ. ಅಲ್ಲದೆ ಮೇಲ್ಕಂಡ ಪ್ರಕರಣದ ಮತ್ತೊಬ್ಬ ಆರೋಪಿಯಾದ ಮಹೀಮ್ ದಾಸ್ ಬಿನ್ ಬೆಂಜಮಿನ್ 45 ವ್ಯವಸಾಯ ಕ್ರಿಶ್ಚಿಯನ್ ಜನಾಂಗ ಮರಿಯಾ ಮಂಗಲ ಗ್ರಾಮ ಇವರದು ಹನೂರು ವನ್ಯಜೀವಿ ವಲಯದಲ್ಲಿ ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಪ್ರಕಾರ ಅರಣ್ಯ ಮೊಕದ್ದಮೆ 1-20-20-20-21 ದಿನಾಂಕ 5/6/20ರಂತೆ ದಾಖಲೆ ಹೆಸರು ದೃಢಪಟ್ಟಿರುತ್ತದೆ. ಮೇಲ್ಕಂಡ ಪ್ರಕರಣದ ಸಂಬಂಧ ಜಿಲ್ಲಾಧಿಕಾರಿ ಹಾಗೂ ದಂಡಾಧಿಕಾರಿ ಚಾಮರಾಜನಗರ ಇವರು ದಿನೇಶ್ ಕುಮಾರ್ ಮೀನಾ AS ಉಪವಿಭಾಗಾಧಿಕಾರಿ ಕೊಳ್ಳೇಗಾಲ ಇವರನ್ನು ತನಿಖಾಧಿಕಾರಿ ಅಂದರೆ ಮ್ಯಾಜಿಸ್ಟ್ರೇಟ್ ತನಿಖೆ ನೇಮಿಸಿ ಆದೇಶದಂತೆ ಅದರಂತೆ ಸದರಿ ಉಪವಿಭಾಗಾಧಿಕಾರಿಗಳು 15/8/26 ಘಟನಾ ಸ್ಥಳಕ್ಕೆ ತನಿಖೆಯ ಸಲುವಾಗಿ ತೆರಳಿದ್ದು ಸದರಿ ದಿನದಂದು ತನಿಖೆ ಪೂರ್ಣವಾಗಿರೋದಿಲ್ಲ. ಆದ್ದರಿಂದ ದಿನಾಂಕ 16/8/26 ತನಿಖೆ ಮುಂದುವರಿಯುತ್ತದೆ. ಅದರ ಭಾಗವಾಗಿ ಉಪವಿಭಾಗಾಧಿಕಾರಿಗಳ ಸಮಕ್ಷಮ ಇಲಾಖಾ ಅಧಿಕಾರಿ ಸಿಬ್ಬಂದಿಗಳು ಹಾಜರಾಗಿ ತನಿಖಾಧಿಕಾರಿಗಳು ಕೋರುವ ಮಾಹಿತಿಯನ್ನು ಒದಗಿಸಿರುತ್ತಾರೆ. ನಂತರ ಘಟನಾ ಸ್ಥಳದಲ್ಲಿ ವಶಪಡಿಸಿಕೊಳ್ಳಲಾದ ವನ್ಯಪ್ರಾಣಿ ಮಾಂಸದ ಪರೀಕ್ಷೆಯನ್ನು 16/8/26 ನಡೆಸಲಾಗಿದ್ದು, ಒಂದು ಬ್ಯಾಗ್ನಲ್ಲಿ 22.35 kg, ಮತ್ತೊಂದು ಬ್ಯಾಗ್ನಲ್ಲಿ 11.90 kg ಅಂತ ಒಟ್ಟಾರೆ 34.25 kg ವನ್ಯಪ್ರಾಣಿ ಮಾಂಸವು ದೊರೆತಿರುತ್ತದೆ. ಸದರಿ ವನ್ಯಪ್ರಾಣಿ ಮಾಂಸದಲ್ಲಿ ಗುಂಡಿನ ಚಹರೆ ಕಂಡುಬಂದಿರುವುದರಿಂದ ಪಶುವೈದ್ಯಾಧಿಕಾರಿಗಳು ತಿಳಿಸಿರುವ ಮೇರೆಗೆ ಹೆಚ್ಚುವರಿ ತನಿಖೆಗಾಗಿ ಸದರಿ ಮುದ್ದೆ ಮಾಲಿನ ಮಾದರಿಯನ್ನು ಹಾಗೂ ವಶಪಡಿಸಿಕೊಳ್ಳಲು ನಾಡಬಂದೂಕನ್ನು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಿ ಅಗತ್ಯ ಕ್ರಮ ಕೈಗೊಳ್ಳಲಾಗಿರುತ್ತದೆ. ಸದರಿ ಘಟನೆ ತರುವಾಯ ಕೆಲವು ದುಷ್ಕರ್ಮಿಗಳು ಬೇಟೆಗಾರರು ಕಳ್ಳಬೇಟೆ ತಡೆಯುವ ಶಿಬಿರಗಳು 9 ವಸತಿಗೃಹಗಳಿಗೆ ಹಾನಿ ಮಾಡಿದ್ದು, ಸದರಿ ಕಟ್ಟಡದಲ್ಲಿ ಪೀಠೋಪಕರಣಗಳು, ಸಾಮಾನು ಸರಂಜಾಮು ಮತ್ತು 1 ಸಂಖ್ಯೆ 4 ಚಕ್ರದ ಇಲಾಖಾ ವಾಹನ ಹಾಗೂ ಸಿಬ್ಬಂದಿಯ 4 ದ್ವಿಚಕ್ರ ವಾಹನಗಳನ್ನು ಕಜಾಂಗೊಳಿಸಿರುತ್ತಾರೆ. ಇದರಿಂದ ಸರ್ಕಾರಕ್ಕೆ ಹಾಗೂ ಇಲಾಖಾ ಸಿಬ್ಬಂದಿಗೆ ಅಪಾರ ನಷ್ಟ ಉಂಟಾಗಿರುವ ಹಿನ್ನೆಲೆಯಲ್ಲಿ ಇಲಾಖಾಧಿಕಾರಿ ಸಂಬಂಧಿಗಳು ಕುರಿತಂತೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುತ್ತದೆ. ಕರ್ನಾಟಕ ಅರಣ್ಯ ಕಾಯ್ದೆ 76 ನಿಯಮ 123/24/25 ಇಲಾಖಾ ಮುಂಚೂಣಿಯಲ್ಲಿ ಸಿಬ್ಬಂದಿಗಳಾದ ವಲಯಾರಣ್ಯಕಾರಿ, ಉಪವಲಯಾರಣ್ಯಕಾರಿ, ಗಸ್ತು ಅರಣ್ಯಪಾಲಕರಿಗೆ ಅವರದ್ದೇ ಆದ ನಿಗದಿತ ಕರ್ತವ್ಯಗಳನ್ನು ನಿಗದಿಪಡಿಸಲಾಗಿದ್ದು, ಸದರಿ ಅಧಿಕಾರಿ ಸಿಬ್ಬಂದಿಗಳು ತಮ್ಮ ವ್ಯಾಪ್ತಿಯ ಅರಣ್ಯ ಪ್ರದೇಶದಲ್ಲಿ ಯಾವುದೇ ಒತ್ತುವರಿ, ಕಳೆಬೇಟಿ, ಅರಣ್ಯ ಬೆಂಕಿ ಇತರ ಅರಣ್ಯ ಪ್ರದೇಶಗಳ ನಡೆಯದಂತೆ ಎಚ್ಚರ ವಹಿಸಬೇಕಾಗಿರುತ್ತದೆ. ಅಲ್ಲದೆ ಸದರಿಯವರಿಗೆ ನಿಗದಿಪಡಿಸುವ ಅರಣ್ಯ ವ್ಯಾಪ್ತಿಯ ಅರಣ್ಯ ಸಂಪತ್ತು, ವನ್ಯಪ್ರಾಣಿ ಸಂಪತ್ತನ್ನು ರಕ್ಷಿಸುವುದು ನೌಕರರ ಕರ್ತವ್ಯ. ಈ ನಿಟ್ಟಿನಲ್ಲಿ ರಾಸ್ತಿ ಗಸ್ತಿನಲ್ಲಿದ್ದ ಇಲಾಖಾ ಸಿಬ್ಬಂದಿಗಳು ಕಳ್ಳಬೇಟೆಗಾರರು ಅರಣ್ಯ ಪ್ರದೇಶದಲ್ಲಿ ಅಕ್ರಮವಾಗಿ ನುಸುಳಿರುವ ಮೇರೆಗೆ ಕಾರ್ಯಾಚರಣೆ ಪ್ರಾರಂಭಿಸಿದ್ದು, 14/8/26 ರಾತ್ರಿ ಸುಮಾರು 8 ಗಂಟೆಯಿಂದ 15/8/26 ಬೆಳಗಿನ 5:30 ಸತತವಾಗಿ ಕಾರ್ಯಾಚರಣೆ ನಡೆಸಿರುತ್ತಾರೆ. ಈ ಸಂದರ್ಭದಲ್ಲಿ ಕಲ್ಲು ಒಡ್ಡು ಅರಣ್ಯ ಪ್ರದೇಶದಲ್ಲಿ ಅವತಿದ್ದ ಬೇಟೆಗಾರರು ಮೀಸಲು ಅರಣ್ಯ ಪ್ರದೇಶದಲ್ಲಿ ಅನುಮತಿ ಇಲ್ಲದೆ ಪ್ರವೇಶಿಸಿದ್ದಲ್ಲದೆ ವನ್ಯಪ್ರಾಣಿಯನ್ನು ಬೇಟೆಯಾಡಿರುವುದು ಕಂಡುಬಂದಿದ್ದು, ಕರ್ತವ್ಯ ನಿರತ ಇಲಾಖಾ ಅಧಿಕಾರಿಗಳ ಮೇಲೆ ದಾಳಿ ನಡೆಸಲು ಯತ್ನಿಸಿದ್ದಾರೆ. ಸದರಿ ಬೇಟೆಗಾರರಿಗೆ ಸಿಬ್ಬಂದಿಗಳು ಶರಣಾಗುವಂತೆ ತಿಳಿಸಿದ ಮೇರೆಯೂ ನಾಡು ಬಂದೂಕಿನಿಂದ ದಾಳಿ ಮಾಡಿದ ಸಂದರ್ಭದಲ್ಲಿ ಜೊತೆಗಿದ್ದ ಇಲಾಖೆ ಸಿಬ್ಬಂದಿಗಳು ಪ್ರಾಣ ರಕ್ಷಣೆ, ವೈಯಕ್ತಿಕ ಪ್ರಾಣ ರಕ್ಷಣೆ ಉದ್ದೇಶದಿಂದ ಇಲಾಖೆ ಸಿಬ್ಬಂದಿಯ ಪ್ರಜ್ಞಾಳಿ ನಡೆಸಿರುವುದು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 72ರ ಸೆಕ್ಷನ್ 60, ಕರ್ನಾಟಕ ರಾಜ್ಯ ಅರಣ್ಯ 63ರ ಸೆಕ್ಷನ್ 114ರ ಅಂತೆ ಸರ್ಕಾರದ ಸ್ವತ್ತಿನ ರಕ್ಷಣೆಗಾಗಿ ಹಾಗೂ ಅರಣ್ಯ ವನ್ಯಪ್ರಾಣಿಗಳ ಸಂರಕ್ಷಣೆ ಹಿತದೃಷ್ಟಿಯಿಂದ ಮತ್ತು ಇಲಾಖಾ ಸಿಬ್ಬಂದಿಯ ಆತ್ಮರಕ್ಷಣೆಯ ನಿಟ್ಟಿನಲ್ಲಿ ಸದ್ಭಾವನೆಯಿಂದ ಕೈಗೊಂಡಿರುವ ಕ್ರಮವಾಗಿರುತ್ತದೆ. ಭಾರತೀಯ ನ್ಯಾಯ ಸಂಹಿತೆ 23ರ 34-35 ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ಮತ್ತು ಇತರ ಜೀವಗಳನ್ನು ರಕ್ಷಿಸಿಕೊಳ್ಳಲು ಅವಕಾಶ ನೀಡಲಾಗಿದ್ದು, ಮೇಲ್ಕಂಡ ಪ್ರಕರಣದಲ್ಲಿ ಇಲಾಖಾ ಸಿಬ್ಬಂದಿಗಳು ಕಳ್ಳಬೇಟೆಗಾರರು ದಾಳಿಯಿಂದ ತಮ್ಮನ್ನು ರಕ್ಷಿಸಿಕೊಳ್ಳಲು ಪ್ರತಿದಾಳಿ ನಡೆಸಿರುತ್ತಾರೆ ಹೊರತು ಉದ್ದೇಶಪೂರ್ವಕವಾಗಿ ತಾವಾಗಿ ಅವರ ಮೇಲೆ ದಾಳಿ ಮಾಡಿರುವುದಿಲ್ಲ. ಅಲ್ಲದೆ ಸರ್ಕಾರ ಆದೇಶ AHFF 30F9W88 ದಿನಾಂಕ 20/9/91ರಲ್ಲಿ ಗಸ್ತು ಅರಣ್ಯ ಪಾಲಕರು ಹಾಗೂ ಅದಕ್ಕೂ ಮೇಲಿನ ದರ್ಜೆ ಅರಣ್ಯ ಸಿಬ್ಬಂದಿ ಅರಣ್ಯ ಪದಗಳಿಂದ ಅರಣ್ಯ ಸ್ವತ್ತನ್ನು ರಕ್ಷಿಸಲು ಹಾಗೂ ಪ್ರಾಣ ರಕ್ಷಣೆ ಮಾಡಿಕೊಳ್ಳಲು ಮೀಸಲು ಅರಣ್ಯ ಪ್ರದೇಶ ಒಳಗಡೆ ಶಸ್ತ್ರಾಸ್ತ್ರಗಳನ್ನು ಉಪಯೋಗಿಸಿಕೊಳ್ಳಬಹುದಾಗಿದ್ದು, ವನ್ಯಜೀವಿಗಳು ಸೇರಿದಂತೆ ಅರಣ್ಯ ಸ್ವತ್ತನ್ನು ರಕ್ಷಿಸಲು ಹಾಗೂ ಬೇರೆ ಮಾರ್ಗೋಪಾಯ ಇಲ್ಲದಿದ್ದಾಗ ಅರಣ್ಯ ಸಿಬ್ಬಂದಿಗಳ ಜೀವ ರಕ್ಷಣೆ ಮಾಡುವ ಸಂದರ್ಭದಲ್ಲಿ ಬಂದೂಕನ್ನು ಉಪಯೋಗಿಸಬಹುದಾಗಿದ್ದು, ಮೇಲ್ಕಂಡ ಪ್ರಕರಣದಲ್ಲಿ ಇಲಾಖಾ ಸಿಬ್ಬಂದಿಯು ತಮಗೆ ನಿಗದಿಪಡಿಸಲಾದ ಕರ್ತವ್ಯಗಳನ್ನು ನಿರ್ವಹಿಸುವ ಸಂದರ್ಭದಲ್ಲಿ ಬೇಟೆಗಾರರು ದಾಳಿಯನ್ನು ನಡೆಸಿರುವುದರಿಂದ ಕೈಮೀರಿದ ಸನ್ನಿವೇಶದಲ್ಲಿ
ಆತ್ಮರಕ್ಷಣೆಗಾಗಿ, ಅರಣ್ಯ ಸಂಪತ್ತಿನ ರಕ್ಷಣೆಗಾಗಿ ಮಾತ್ರ ಮೇಲಿನ ಕ್ರಮವನ್ನು ಕೈಗೊಂಡಿದ್ದು. ಇದರಲ್ಲಿ ಯಾವುದೇ ಪ್ರಾಣಿಹಾನಿ ಮಾಡುವ ಉದ್ದೇಶವಾಗಲಿ ವೈಯಕ್ತಿಕ ದೇಶವಾಗಲಿ ಕಂಡು ಬಂದಿರೋದಿಲ್ಲ.